ಹೇಳಬೇಕು ಅಂತಂದ್ರೆ ನಾಗಮಂಗಲದ ಬೆಂಕಿ ಇನ್ನೂ ಕೂಡ ಆರಿಲ್ಲ. ನಾಗಮಂಗಲ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಬೆಂಕಿ ಹಚ್ಚೋದಕ್ಕೆ ಆವತ್ತು ಹಾಗಾದ್ರೆ ಕೇರಳದಿಂದ ಜನ ಬಂದಿದ್ರ? PFIಗೂ ನಾಗಮಂಗಲ ಗಲಭೆಗೂ ನೇರ ನಂಟೇನಾದ್ರೂ ಇದೆಯಾ? ಮತ್ತೊಂದು ಕಡೆ ಇವತ್ತು ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿ ನೀಡಿ ಸತ್ಯಶೋಧ ನಡೆಸಿದೆ. ಕೋಮುದಲ್ಲೂರಿಗೆ ನಾಗಮಂಗಲ ಹೊತ್ತಿ ಉರಿದಿತ್ತು. ಬೆಂಕಿ ಹಿಂದೆ ಕೇರಳದ PFI ನಂಟಿರುವ ಅನುಮಾನ ಮೂಡಿದೆ. ಗಲಭೆ ಪ್ರೀಪ್ಲಾನ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಎಂಟ್ರಿ ಕೊಟ್ಟಿದೆ. ಗಲಭೆ ನಡೆದ ಸ್ಥಳದಲ್ಲಿ ಬಿಜೆಪಿ ಸತ್ಯಶೋಧ. ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದೆ. ಗಲಭೆ ನಡೆದ ಸ್ಥಳಗಳಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ಪರಿಶೀಲನೆ ನಡೆಸಿದೆ. ಪ್ರಬಲವಾಗಿಯೇ ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ಭಾಳ ಪ್ರಬಲವಾಗಿಯೇ ಇದನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ, ವಿಭಜನೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ. ಹಾಗಾಗಿ ಇದನ್ನು ಬಯಲಿಗೆಳೆಯುವಂಥದ್ದು, ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇನ್ನು ನಾಗಮಂಗಲದ ಬದ್ರಿಕೊಪ್ಪಲು ಬಡಾವಣೆಗೆ ನಿವೃತ್ತ IPS ಅಧಿಕಾರಿ ಭಾಸ್ಕರರಾವ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಪಾಕ್ ಪರ ಘೋಷಣೆ ಬಗ್ಗೆ ತನಿಖೆ ಆಗಲಿ. ಎದ್ದ ವಿಪಕ್ಷ ನಾಯಕ R. ಅಶೋಕ್ ನಾಗಮಂಗಲಕ್ಕೆ ಹೋಗಿದ್ದ ವೇಳೆ ಕೆಲವರು ಗಲಾಟೆಯ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು ಅಂತ ಹೇಳಿದ್ದಾರಂತೆ. ಈ ಬಗ್ಗೆ ತನಿಖೆ ಆಗಲಿ ಎಂದು ಹೇಳಿದ್ದಾರೆ. ನಾವು ಹೋದಾಗ ಅಲ್ಲಿರೋಂಥ ಹಿಂದೂಗಳು ಹೇಳಿದ್ರು ಈ ಥರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಆ ಥರ ಹೇಳಿರೋಂಥ ಸಾಕ್ಷಿ ಇದ್ದರೆ, ಯಾರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನು ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೀವಿ. ಏನೇ ಹೇಳಿ, ಕೋಮುದಲ್ಲೂರಿ ನಾಗಮಂಗಲ ಶಾಂತಿಯನ್ನ ಹಾಳು ಮಾಡಿರುವುದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸತ್ಯ ಹೇಳಬೇಕು ಅಂತಂದ್ರೆ ನಾಗಮಂಗಲದ ಬೆಂಕಿ ಇನ್ನೂ ಕೂಡ ಆರಿಲ್ಲ. ನಾಗಮಂಗಲ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಬೆಂಕಿ ಹಚ್ಚೋದಕ್ಕೆ ಆವತ್ತು ಹಾಗಾದ್ರೆ ಕೇರಳದಿಂದ ಜನ ಬಂದಿದ್ರ? PFIಗೂ ನಾಗಮಂಗಲ ಗಲಭೆಗೂ ನೇರ ನಂಟೇನಾದ್ರೂ ಇದೆಯಾ? ಮತ್ತೊಂದು ಕಡೆ ಇವತ್ತು ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿ ನೀಡಿ ಸತ್ಯಶೋಧ ನಡೆಸಿದೆ. ಕೋಮುದಲ್ಲೂರಿಗೆ ನಾಗಮಂಗಲ ಹೊತ್ತಿ ಉರಿದಿತ್ತು. ಬೆಂಕಿ ಹಿಂದೆ ಕೇರಳದ PFI ನಂಟಿರುವ ಅನುಮಾನ ಮೂಡಿದೆ. ಗಲಭೆ ಪ್ರೀಪ್ಲಾನ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಎಂಟ್ರಿ ಕೊಟ್ಟಿದೆ. ಗಲಭೆ ನಡೆದ ಸ್ಥಳದಲ್ಲಿ ಬಿಜೆಪಿ ಸತ್ಯಶೋಧ. ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದೆ. ಗಲಭೆ ನಡೆದ ಸ್ಥಳಗಳಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ಪರಿಶೀಲನೆ ನಡೆಸಿದೆ. ಪ್ರಬಲವಾಗಿಯೇ ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ಭಾಳ ಪ್ರಬಲವಾಗಿಯೇ ಇದನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ, ವಿಭಜನೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ. ಹಾಗಾಗಿ ಇದನ್ನು ಬಯಲಿಗೆಳೆಯುವಂಥದ್ದು, ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇನ್ನು ನಾಗಮಂಗಲದ ಬದ್ರಿಕೊಪ್ಪಲು ಬಡಾವಣೆಗೆ ನಿವೃತ್ತ IPS ಅಧಿಕಾರಿ ಭಾಸ್ಕರರಾವ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಪಾಕ್ ಪರ ಘೋಷಣೆ ಬಗ್ಗೆ ತನಿಖೆ ಆಗಲಿ. ಎದ್ದ ವಿಪಕ್ಷ ನಾಯಕ R. ಅಶೋಕ್ ನಾಗಮಂಗಲಕ್ಕೆ ಹೋಗಿದ್ದ ವೇಳೆ ಕೆಲವರು ಗಲಾಟೆಯ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು ಅಂತ ಹೇಳಿದ್ದಾರಂತೆ. ಈ ಬಗ್ಗೆ ತನಿಖೆ ಆಗಲಿ ಎಂದು ಹೇಳಿದ್ದಾರೆ. ನಾವು ಹೋದಾಗ ಅಲ್ಲಿರೋಂಥ ಹಿಂದೂಗಳು ಹೇಳಿದ್ರು ಈ ಥರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಆ ಥರ ಹೇಳಿರೋಂಥ ಸಾಕ್ಷಿ ಇದ್ದರೆ, ಯಾರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನು ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೀವಿ. ಏನೇ ಹೇಳಿ, ಕೋಮುದಲ್ಲೂರಿ ನಾಗಮಂಗಲ ಶಾಂತಿಯನ್ನ ಹಾಳು ಮಾಡಿರುವುದಂತೂ ಸತ್ಯ.
ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸತ್ಯ ಹೇಳಬೇಕು ಅಂತಂದ್ರೆ ನಾಗಮಂಗಲದ ಬೆಂಕಿ ಇನ್ನೂ ಕೂಡ ಆರಿಲ್ಲ. ನಾಗಮಂಗಲ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಬೆಂಕಿ ಹಚ್ಚೋದಕ್ಕೆ ಆವತ್ತು ಹಾಗಾದ್ರೆ ಕೇರಳದಿಂದ ಜನ ಬಂದಿದ್ರ? PFIಗೂ ನಾಗಮಂಗಲ ಗಲಭೆಗೂ ನೇರ ನಂಟೇನಾದ್ರೂ ಇದೆಯಾ? ಮತ್ತೊಂದು ಕಡೆ ಇವತ್ತು ಬಿಜೆಪಿ ಸತ್ಯಶೋಧನ ಸಮಿತಿ ನಾಗಮಂಗಲಕ್ಕೆ ಭೇಟಿ ನೀಡಿ ಸತ್ಯಶೋಧ ನಡೆಸಿದೆ. ಕೋಮುದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿತ್ತು. ಬೆಂಕಿ ಹಿಂದೆ ಕೇರಳದ PFI ನಂಟಿರುವ ಅನುಮಾನ ಮೂಡಿದೆ. ಗಲಭೆ ಪ್ರೀಪ್ಲಾನ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಎಂಟ್ರಿ ಕೊಟ್ಟಿದೆ. ಗಲಭೆ ನಡೆದ ಸ್ಥಳದಲ್ಲಿ ಬಿಜೆಪಿ ಸತ್ಯಶೋಧ. ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದೆ. ಗಲಭೆ ನಡೆದ ಸ್ಥಳಗಳಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ಪರಿಶೀಲನೆ ನಡೆಸಿದೆ. ಪ್ರಬಲವಾಗಿಯೇ ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ಭಾಳ ಪ್ರಬಲವಾಗಿಯೇ ಇದನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ, ವಿಭಜನೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ. ಹಾಗಾಗಿ ಇದನ್ನು ಬಯಲಿಗೆಳೆಯುವಂಥದ್ದು, ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇನ್ನು ನಾಗಮಂಗಲದ ಬದ್ರಿಕೊಪ್ಪಲು ಬಡಾವಣೆಗೆ ನಿವೃತ್ತ IPS ಅಧಿಕಾರಿ ಭಾಸ್ಕರರಾವ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಪಾಕ್ ಪರ ಘೋಷಣೆ ಬಗ್ಗೆ ತನಿಖೆ ಆಗಲಿ. ಎದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ನಾಗಮಂಗಲಕ್ಕೆ ಹೋಗಿದ್ದ ವೇಳೆ ಕೆಲವರು ಗಲಾಟೆಯ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು ಅಂತ ಹೇಳಿದ್ದಾರಂತೆ. ಈ ಬಗ್ಗೆ ತನಿಖೆ ಆಗಲಿ ಎಂದು ಹೇಳಿದ್ದಾರೆ. ನಾವು ಹೋದಾಗ ಅಲ್ಲಿರೋಂಥ ಹಿಂದೂಗಳು ಹೇಳಿದ್ರು ಈ ಥರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಆ ಥರ ಹೇಳಿರೋಂಥ ಸಾಕ್ಷಿ ಇದ್ದರೆ, ಯಾರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನು ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೇವೆ. ಏನೇ ಹೇಳಿ, ಕೋಮುದಳ್ಳೂರಿ ನಾಗಮಂಗಲ ಶಾಂತಿಯನ್ನ ಹಾಳು ಮಾಡಿರುವುದಂತೂ ಸತ್ಯ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸತ್ಯ ಹೇಳಬೇಕು ಅಂತಂದ್ರೆ ನಾಗಮಂಗಲದ ಬೆಂಕಿ ಇನ್ನೂ ಕೂಡ ಆರಿಲ್ಲ. ನಾಗಮಂಗಲ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಬೆಂಕಿ ಹಚ್ಚೋದಕ್ಕೆ ಆವತ್ತು ಹಾಗಾದ್ರೆ ಕೇರಳದಿಂದ ಜನ ಬಂದಿದ್ರ? PFIಗೂ ನಾಗಮಂಗಲ ಗಲಭೆಗೂ ನೇರ ನಂಟೇನಾದ್ರೂ ಇದೆಯಾ? ಮತ್ತೊಂದು ಕಡೆ ಇವತ್ತು ಬಿಜೆಪಿ ಸತ್ಯಶೋಧನ ಸಮಿತಿ ನಾಗಮಂಗಲಕ್ಕೆ ಭೇಟಿ ನೀಡಿ ಸತ್ಯಶೋಧ ನಡೆಸಿದೆ. ಕೋಮುದಳ್ಳೂರಿಗೆ ನಾಗಮಂಗಲ ಹೊತ್ತಿ ಉರಿದಿತ್ತು. ಬೆಂಕಿ ಹಿಂದೆ ಕೇರಳದ PFI ನಂಟಿರುವ ಅನುಮಾನ ಮೂಡಿದೆ. ಗಲಭೆ ಪ್ರೀಪ್ಲಾನ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಎಂಟ್ರಿ ಕೊಟ್ಟಿದೆ. ಗಲಭೆ ನಡೆದ ಸ್ಥಳದಲ್ಲಿ ಬಿಜೆಪಿ ಸತ್ಯಶೋಧ. ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದೆ. ಗಲಭೆ ನಡೆದ ಸ್ಥಳಗಳಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿ ಪರಿಶೀಲನೆ ನಡೆಸಿದೆ. ಪ್ರಬಲವಾಗಿಯೇ ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ಭಾಳ ಪ್ರಬಲವಾಗಿಯೇ ಇದನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಏನು ಅಂದರೆ ಸಮಾಜನ ವಿಭಜನೆ ಮಾಡುವಂಥ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಯತ್ನಗಳು ಯಾವಾಗಲೂ ಹೇಳ್ತಿರ್ತೀವಲ್ಲ, ವಿಭಜನೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು ಅವ್ರದ್ದೊಂದು ಕಲ್ಚರ್ ಆಗಿದೆ. ಹಾಗಾಗಿ ಇದನ್ನು ಬಯಲಿಗೆಳೆಯುವಂಥದ್ದು, ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇನ್ನು ನಾಗಮಂಗಲದ ಬದ್ರಿಕೊಪ್ಪಲು ಬಡಾವಣೆಗೆ ನಿವೃತ್ತ IPS ಅಧಿಕಾರಿ ಭಾಸ್ಕರರಾವ್ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಪಾಕ್ ಪರ ಘೋಷಣೆ ಬಗ್ಗೆ ತನಿಖೆ ಆಗಲಿ. ಎದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ನಾಗಮಂಗಲಕ್ಕೆ ಹೋಗಿದ್ದ ವೇಳೆ ಕೆಲವರು ಗಲಾಟೆಯ ಸಂದರ್ಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು ಅಂತ ಹೇಳಿದ್ದಾರಂತೆ. ಈ ಬಗ್ಗೆ ತನಿಖೆ ಆಗಲಿ ಎಂದು ಹೇಳಿದ್ದಾರೆ. ನಾವು ಹೋದಾಗ ಅಲ್ಲಿರೋಂಥ ಹಿಂದೂಗಳು ಹೇಳಿದ್ರು ಈ ಥರ ಪಾಕಿಸ್ತಾನ ಘೋಷಣೆ ಕೂಗಿದ್ದಾರೆ ಅಂತ. ಆ ಥರ ಹೇಳಿರೋಂಥ ಸಾಕ್ಷಿ ಇದ್ದರೆ, ಯಾರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಒಪ್ಕೊಂಡ್ರೆ ಅದರ ಮೇಲೆ ನಾವು ಮತ್ತೆ ಹೋರಾಟವನ್ನು ನಾಗಮಂಗಲದಲ್ಲಿ ಪ್ರಾರಂಭ ಮಾಡ್ತೇವೆ. ಏನೇ ಹೇಳಿ, ಕೋಮುದಳ್ಳೂರಿ ನಾಗಮಂಗಲ ಶಾಂತಿಯನ್ನ ಹಾಳು ಮಾಡಿರುವುದಂತೂ ಸತ್ಯ.
ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.